ಈ ಕೆಲವ್ರಿಗೆ ದೇವ್ರು ಬರುತ್ತೆ ಅಂತ ಕೇಳಿದ್ರೆ, ದೇವ್ರು ಬಂದಾಗ ಕುಣಿತಾರೆ, ಇನ್ನೇನೋ ಮಾಡ್ತಾರೆ, ಕಿರಿಚ್ತಾರೆ, ಹೊರಳಾಡ್ತಾರೆ, ಪೂಜೆ ಬನ್ನಿ ಈ ಥರ ಆದಾಗೆಲ್ಲವೂ ಕೂಡ ಅವ್ರಿಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ನನ್ನಲ್ಲಿರುವಂತಹ ಆತ್ಮಶಕ್ತಿ, ನನ್ನ ಬ್ರಹ್ಮನಲ್ಲಿರುವಂತಹ ಆತ್ಮಶಕ್ತಿ ಎಲ್ಲವೂ ಒಂದೇ. ಸಾಮಾನ್ಯ ಮನುಷ್ಯನ ತಗೊಳ್ಳಿ, ಅವನಿಗೆ ಯಾವುದೇ ರೀತಿಯಾದಂತಹ ಶಾರೀರಿಕ ಏರುಪೇರುಗಳು ಇಲ್ಲ, ಶುದ್ಧವಾಗಿದ್ದಾನೆ, 80 ವರ್ಷ ಜೀವನ ಮಾಡ್ತಾನೆ. ಅವನ ಮೇಲೆ ಯಾಕೆ ಬರಲ್ಲ ದೇವರು? ಅವನ ಮೇಲೆ ಯಾಕೆ ಬದಲಾವಣೆ ತೋರ್ಸಲ್ಲ? ಇದನ್ನ ಓಪನ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಇನ್ ಯರ್ ಎನರ್ಜೀಸ್. ಕೆಲವೊಬ್ರಿಗೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕಿರ್ಚ್ಕೋಬೇಕು ಅನ್ಸುತ್ತೆ, ಅರ್ಚ್ಕೋಬೇಕು ಅನ್ಸುತ್ತೆ, ನನಗೆ ಕೂತ್ಕೊಳ್ಳಕ್ಕೆ ಆಗ್ತಲ್ಲ, ನಾನು ಎದ್ದು ಓಡ್ ಹೋಗ್ಬೇಕು ಅನ್ಸುತ್ತೆ. ಅವ್ರ ಬಾಡಿನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗುತ್ತೆ, ಮೈ ಕೈ ಕಾಲು ಎಲ್ಲ ಒದರಕ್ಕಾಗತ್ತೆ. ಗಂಟೆ, ನಗಾರಿ ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಆಗುವಂತಹ ಪೂಜೆಗಳನ್ನೆಲ್ಲ ನೋಡಿದ್ರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ಟೆಬಿಲೈಸ್ ದೋಸ್ ಎನರ್ಜೀಸ್. ಅಂದ್ರೆ ಶರೀರದಲ್ಲಿ ಅಷ್ಟು ವಿಧವಾದಂತಹ ಒಂದು ಯೋಚನೆಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಷ್ಟು ಯೋಚನೆಗಳ ಏರುಪೇರು ಎಷ್ಟಿರುತ್ತೆ ಅವರ ಜೀವನದಲ್ಲಿ ಅಂತಂದ್ರೆ ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ದೇ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ದಿಸ್ ಹೈ ಎನರ್ಜೀಸ್. ಇದು ಮೂಢನಂಬಿಕೆ, ಅಪನಂಬಿಕೆ, ಅಥವಾ ಇದು ಅವರು ಬೇಕು ಅಂತ ಮಾಡುವಂತಹದ್ದ, ಅದೆಲ್ಲ ಉತ್ತರ ಬೇರೆ. ಆದ್ರೆ ಇಟ್ ಇಸ್ ಅನ್ ಇಂಬ್ಯಾಲೆನ್ಸ್ ಆಫ್ ಎನರ್ಜಿ ಇನ್ ಯುವರ್ ಬಾಡಿ.